ಎಲ್ರಿಗೂ ನಮಸ್ಕಾರಗಳು. ಆಯುಷ್ ವೆಲ್ನೆಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಬೆಸಿಟಿ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಒಬೆಸಿಟಿ ಬೊಜ್ಜು, ದೇಹದ ತೂಕ ಹೆಚ್ಚಳ ಆಗುವಿಕೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂದರೆ ಇನ್ಸುಲಿನ್ ಹಾರ್ಮೋನ್ ಪ್ರತಿರೋಧ ಉಂಟಾಗುವಿಕೆ. ಒಬೆಸಿಟಿ ಬೊಜ್ಜು ಉಂಟಾಗಲಿಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾರಣನಾ? ಖಂಡಿತವಾಗ್ಲೂ ಹೌದು. ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾದಾಗ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ಗೆ ಪ್ರತಿರೋಧ ಉಂಟಾದಾಗ ಅದು ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ತೋರಿಸುತ್ತೆ. ಒಬೆಸಿಟಿ ಇರಬಹುದು, PCOD ಇರ್ರೆಗ್ಯುಲರ್ ಪೀರಿಯಡ್ಸ್ ಇರಬಹುದು, ಅಥವಾ ಟೈಪ್ 2 ಡಯಾಬಿಟಿಸ್ ಇರಬಹುದು, ಹಾರ್ಟ್ ಡಿಸೀಸ್ಗಳು, ಹೈಪರ್ ಕೊಲೆಸ್ಟ್ರಿಮಿಯಾ ಇರಬಹುದು, ಹಾಗೆ ಹೈ BP ಕೂಡ ಕಂಡುಬರುತ್ತೆ. ಇಂತಹ ಸಮಸ್ಯೆಗಳು ಕಂಡುಬರಲಿಕ್ಕೆ ಈ ಇನ್ಸುಲಿನ್ ರೆಸಿಸ್ಟೆನ್ಸೇ ಕಾರಣ ಆಗಿರುತ್ತೆ. ಯಾಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಇನ್ಸುಲಿನ್ ಎಂಬಂತಹ ಹಾರ್ಮೋನ್ ನಾವು ತಿಂದಿರ್ತಕ್ಕಂತಹ ಆಹಾರದಲ್ಲಿನ ಗ್ಲುಕೋಸ್ ಮಾಲಿಕ್ಯೂಲ್ಗಳನ್ನು ಜೀವಕೋಶಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತೆ. ಯಾವಾಗ ನಾವು ಆಹಾರವನ್ನು ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದಿಲ್ವೋ, ಅಂದರೆ ಇನ್ ಬಿಟ್ವೀನ್ ಸ್ನ್ಯಾಕಿಂಗ್ ಮಾಡ್ತೀವಿ, ಪುನಃ ಆಹಾರ ಸೇವನೆ ಮಾಡ್ತೀವಿ, ಅಂತಹ ಸಂದರ್ಭದಲ್ಲಿ ಪ್ರತಿ ಸಲ ನಾವು ಆಹಾರ ಸೇವನೆ ಮಾಡಿದಾಗ ಕೂಡ ಒಂದು ಕಪ್ ಟೀ ಇರಬಹುದು, ಒಂದು ಸಣ್ಣ ಬಿಸ್ಕೆಟ್ ಇರಬಹುದು, ಏನೇ ನೀವು ಮಧ್ಯದಲ್ಲಿ ತಿಂದಾಗ ಆಗ ಏನಾಗುತ್ತೆ, ಪ್ರತಿ ಸಲ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಇದೇ ಥರ ಹೆಚ್ಚಾಗ್ತಾ ಕ್ರಮೇಣ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಮಾರ್ಪಡುತ್ತೆ, ಅಂದರೆ ಪ್ರತಿರೋಧ ಉಂಟಾಗುತ್ತೆ. ಇನ್ಸುಲಿನ್ ಇದ್ದರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ. ಗ್ಲುಕೋಸ್ ಮಾಲಿಕ್ಯೂಲ್ಗಳು ಜೀವಕೋಶಗಳಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಗ್ಲುಕೋಸ್ ಕೂಡ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಕೂಡ ಜಾಸ್ತಿ ಆಗುತ್ತೆ, ಆದರೆ ಕೆಲಸ ಸರಿಯಾಗಿ ನಡೆಯೋದಿಲ್ಲ. ಅದನ್ನು ಹೈಪರ್ ಇನ್ಸುಲಿನಿಮಿಯಾ ಅಂತ ಕರೀತಾರೆ. ಟೈಪ್ 2 ಡಯಾಬಿಟಿಸ್ ಶುರುವಾಗಲಿಕ್ಕೆ ಇದೇ ಒಂದು ಮುಖ್ಯವಾಗಿರ್ತಕ್ಕಂತಹ ಕಾರಣ ಆಗಿದೆ. ಒಬೆಸಿಟಿಗೆ ಕೂಡ ಇದು ಒಂದು ಮುಖ್ಯವಾದ ಕಾರಣ. ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾದಾಗ ಹೊಟ್ಟೆಯ ಸುತ್ತಲಿನ ಬೊಜ್ಜು ಹೆಚ್ಚಾಗುತ್ತೆ. ಯಾಕೆ ನಮಗೆ ಅಬ್ಡೊಮನ್ ಫ್ಯಾಟ್ ಬರುತ್ತೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಇನ್ಸುಲಿನ್ ಟೆಸ್ಟನ್ನು ಮಾಡಿಸಿದ್ರೆ ಗೊತ್ತಾಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಇನ್ಸುಲಿನ್ ಹಾರ್ಮೋನ್ನ ಟೆಸ್ಟನ್ನು ಮಾಡಿಸ್ಕೊಂಡ್ರೆ ನಿಮಗೆ ಫಾಸ್ಟಿಂಗ್ ಇನ್ಸುಲಿನ್ನ, ಆಗ ನಿಮಗೆ ಗೊತ್ತಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯೋ ಇಲ್ವೋ ಅಂತ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಇನ್ಸುಲಿನ್ ರೆಸಿಸ್ಟೆನ್ಸನ್ನು ತಡೆಗಟ್ಟಬಹುದಾ, ರಿವರ್ಸ್ ಮಾಡಬಹುದಾ? ಖಂಡಿತ ಸಾಧ್ಯ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸನ್ನು ರಿವರ್ಸ್ ಮಾಡಿದ್ರೆ ಮುಂದೆ ಬರುವಂತಹ ಟೈಪ್ 2 ಡಯಾಬಿಟಿಸನ್ನು ತಡೆಗಟ್ಟಬಹುದು, ಹಾರ್ಟ್ ಡಿಸೀಸನ್ನು ತಡೆಗಟ್ಟಬಹುದು, ಒಬೆಸಿಟಿಯನ್ನು ಕಡಿಮೆ ಮಾಡಬಹುದು, ತೂಕವನ್ನು ಇಳಿಸಬಹುದು, ಜೊತೆಗೆ PCOD ಅಂತಹ ಸಮಸ್ಯೆಗಳು ಬರದೇ ಇರೋ ಥರ ನೋಡ್ಕೊಳ್ಬಹುದು. ಹಾಗಾದರೆ ಏನು ಮಾಡಬೇಕು? 2 ಮುಖ್ಯವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಹೇಳ್ತೇನೆ. ಮೊದಲನೇದಾಗಿ ಸ್ನ್ಯಾಕಿಂಗನ್ನು ಸ್ಟಾಪ್ ಮಾಡಿ. ಅಂದರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 3 ಹೊತ್ತು ಮಾತ್ರ ಆಹಾರ ಸೇವಿಸಿ. ಅದರ ಮಧ್ಯದಲ್ಲಿ ಆಹಾರ ಸೇವನೆ ಬೇಡ. ಒಂದು ಕಪ್ ಟೀ ಇರಬಹುದು, ಬಿಸ್ಕೆಟ್ ಇರಬಹುದು, ಸಣ್ಣ ತಿಂಡಿ ಇರಬಹುದು, ಏನನ್ನು ಕೂಡ ಸೇವಿಸದೇ ಇದ್ದರೆ ಕ್ರಮೇಣ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ನಾವು ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ ಬಿಟ್ವೀನ್ ಆಹಾರ ಸೇವನೆ ಬೇಡ. ಜಂಕಿಂಗ್ ಅಥವಾ ಏನು ಸ್ನ್ಯಾಕಿಂಗ್ ಅಂತ ಕರಿತೀವಿ ಅದನ್ನು ಸ್ಟಾಪ್ ಮಾಡಿ. ಇನ್ನು 2ನೇದಾಗಿ ಹೈ ಕಾರ್ಬೋಹೈಡ್ರೇಟ್ ಫುಡ್ಡನ್ನು ಕಡಿಮೆ ಮಾಡಬೇಕು. ಅಂದರೆ ಅತಿಯಾದ ಅನ್ನ ಸೇವನೆ, ಚಪಾತಿ ಸೇವನೆ, ರಾಗಿ ಮುದ್ದೆ ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ಸ್ಗಳನ್ನು ಅತಿಯಾಗಿ ಸೇವನೆ ಮಾಡೋದನ್ನು ಕಡಿಮೆ ಮಾಡಿ ಅದರ ಬದಲು ಪ್ರೋಟೀನ್ ಸೇವನೆ, ಹೆಚ್ಚು ಪ್ರೋಟೀನ್, ನಿಮ್ಮ ದೇಹಕ್ಕೆ ಅಗತ್ಯವಿರುವಷ್ಟು ಪ್ರೋಟೀನ್ ಸೇವನೆ ಇರಬಹುದು, ಮತ್ತು ತರಕಾರಿ ಹಣ್ಣುಗಳನ್ನು ಹೆಚ್ಚಿನದಾಗಿ ಬಳಸಿದ್ರೆ, ಫೈಬರ್ ರಿಚ್ ಫುಡ್ಡನ್ನು ನೀವು ಸೇವಿಸ್ತಾ ಬಂದಾಗ, ಕಾರ್ಬೋಹೈಡ್ರೇಟ್ಸನ್ನು ಮಿನಿಮಮ್ ಇಟ್ಟಾಗ, ಆಗ ನಿಮಗೆ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ತನ್ಮೂಲಕ ವೆಯ್ಟ್ ಲಾಸ್ ಕೂಡ ಮಾಡಬಹುದು. ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.